ಇದೊಂದು ಸ್ಟೋರಿ ನಿಮ್ ಲೈಫ್ ಜರ್ನಿ ನ ಕೇಳಿದಾಗ ಇವತ್ತು ಕಾಟೇರ ಗುರು ಶಿಷ್ಯರು ಜೆಂಟಲ್ಮನ್ ಎಲ್ಲ ಸೂಪರ್ ಸಿನಿಮಾಗಳು ಅಂದ್ರೆ ಒಳ್ಳೆ ಟಾಪ್ ಕ್ರಿಯೇಟ್ ಆಗುತ್ತೆ ಸಿನಿಮಾ. ಅದರಲ್ಲೂ ಕಾಟೇರ ನೆಕ್ಸ್ಟ್ ಲೆವೆಲ್ ಗೆ ಹಿಟ್ ಆಗಿ ಈಗ ಜಡೇಶ್ ಅವರು ಅಂತಂದ್ರೆ ಜಡೇಶ್ ಅವ್ರ ಹತ್ರ ಕತೆ ಬರ್ಸ್ಕೊಳ್ಳೋದು ಆಗಿದೆ. ಆದ್ರೆ ನಿಮ್ ಜರ್ನಿಯಲ್ಲಿ ನನಗೆ ಕಾಣ್ತಿರೋದೇನಪ್ಪ ಅಂತಂದ್ರೆ ಆಫೀಸ್ ಬಾಯ್ ಆಗಿ ಸೇರ್ಕೊಂಡ್ರೆ ಸರ್. ಈ ಸಕ್ಸೆಸ್ ನ ನೀವು ಆಫೀಸ್ ಬಾಯ್ ಆಗಿ ಕಳೆದಿದ್ದ ಟೈಮ್ ಎರಡು ನೀವು ನೋಡ್ತಾ ಇದ್ರೆ ಅದ್ ಹೆಂಗಿತ್ತು ಸರ್? ಆಫೀಸ್ ಬಾಯ್ ಡೇಸ್ ಹೆಂಗಿತ್ತು ಸರ್? ಅಂದ್ರೆ ಆಫೀಸ್ ಬಾಯ್ ಆಗಿದ್ದು ಒಂದು ಇವಾಗ ನೋಡಿ, ಆಫೀಸ್ ಬಾಯ್ ಆಗುವಂತ ಒಂದು ಸಿಚುವೇಶನ್ ಬಂದ್ರೆ ಬೇಜಾರಾಗ್ಬೇಕು. ನನ್ನ ಲೈಫ್ ಏನಪ್ಪ ಹಿಂಗಾಗಿದ್ದೆ, ಆಫೀಸ್ ಬಾಯ್ ಲೆವೆಲ್ ಬಂದ್ಬಿಡ್ತಲ್ಲ ನನ್ನ ಜೀವನ, ನಂದೊಂದು ಬದುಕ ಅಂತ. ನಾನು ವಾಲಂಟ್ರಿ ಲರ್ನಿಂಗ್ಗೋಸ್ಕರ ಇದ್ದಿದ್ದು, ನನಗೆ ಯಾಕೆ ಬೇಜಾರಾಗಬೇಕು? ಬಟ್ ಅಲ್ಲಿದ್ದು ಹುಡುಗರಲ್ಲಿ ಏನು ಇವನು ಅಂತ ಅನ್ನೋರು ನನಗೆ. ಯಾಕಂದರೆ ಈವ್ನಿಂಗ್ ಬ್ಯಾಚ್ ಅದು, ಒಂದು 20-30 ಜನ ಹುಡುಗರು ಬರೋರು, ಮಧ್ಯದಲ್ಲಿ ಬ್ರೇಕ್ ಕೊಡೋರು. ಅಲ್ಲಿ ಯಾರು ಗೆಸ್ಟ್ ಲೆಕ್ಚರ್ ಬಂದಿರ್ತಾರೋ ಅಲ್ಲಿ ಇನ್ನು ಯಾರೋ ಬಂದಿರ್ತಾರೆ, ಅವರಿಗೆಲ್ಲ ನಾನು ಟೀ ಕಾಫಿ ಎಲ್ಲ ತಂದು 15 ನಿಮಿಷ ಅವ್ರದ್ದು. ಬೇರೆ ಟೈಮಿಗೆ ನನಗೆ ನಾನು ಒಬ್ಬನೇ ಇರ್ತಾ ಇದ್ದೆ, ಡೈರೆಕ್ಟರ್ಸ್ ನನಗೇನು ಪ್ರಾಬ್ಲಮ್ ಇರಲ್ಲ. ನನ್ನ ಜೊತೆ ಇರೋ ಹುಡುಗರು ಎದುರುಗಡೆ ನಾನು ಅದೆಲ್ಲ 15 ನಿಮಿಷ ಬ್ರೇಕಲ್ಲಿ ಟೀ ತಂದು ಕೊಟ್ಟು ಅದು ತಂದು ಕೊಟ್ಟು ಅಲ್ಲಿ ಕ್ಲೀನ್ ಮಾಡಿ ಅದೆಲ್ಲ ಮಾಡಬೇಕಿತ್ತು. ಬಟ್ ಒಂದು ಪಾಸಿಂಗ್ ಸ್ಟೇಟಲ್ಲಿ ಇದೆಲ್ಲ ಅಂತ ಅನ್ಸೋದು. ಬಟ್ ನನಗೆ ನಾಲೆಡ್ಜ್ ಸಿಗ್ತಾ ಇತ್ತಲ್ಲ ಡೇ ಎಲ್ಲ, ನನಗೆ ಅದು ಇದನ್ನ ಯಾರೂ ಕೊಡೋಕ್ಕಾಗಲ್ಲ ಅಂತ, ಇದು ಯಾರನ್ನು ಕೊಡೋಕ್ಕಾಗಲ್ಲ ಅಂತ. ಮತ್ತು ನನ್ನ ಸ್ಥಿತಿಯನ್ನು ಆಫೀಸ್ ಬಾಯ್ ಲೆವೆಲಿಗೆ ಇಲ್ಲ. ನಾನು ಈ ಕಲಿಕೆಗೋಸ್ಕರ ಇದ್ದೀನಿ, ನನ್ನ ಕೆಲಸ ಅಂತ ಅಂದ್ಕೊಂಡು ನಾನು ಅದಕ್ಕೊಂದಿದ್ದೆ. ಬಟ್ ನನಗೆ ಅದೊಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತ ಅನಿಸಿದ್ದು. ಒಂದು 5 months ಏನೋ ಮಾಡಿದೆ ನಾನು ಅಲ್ಲಿ ಆಫೀಸ್. ನಿಮ್ಮನ್ನ ಇಂಡಸ್ಟ್ರಿ ಟ್ರೀಟ್ ಮಾಡ್ತಿರೋದಕ್ಕೂ ಇವಾಗ ನಿಮ್ಮನ್ನ ಜನ ಅವತ್ತು ಆಫೀಸ್ ಬಾಯ್ ಆಗಿ ನೀವು ನಾನು ಅದೇ ಅಲ್ಲ, ನಾನೇನು ಅಂದರೆ ಅದೇ ನಾನು ಅವಾಗ ಅದು ಯಾವುದೇ ರೀತಿಯಲ್ಲಿ ಇದೇನು ಅವಮಾನ ಅಂತಾನೆ ನನಗೆ ಅನ್ನಿಸ್ಲಿಲ್ಲ. ಅಲ್ಲಿ ಏನು ಅಂತಾರಂದ್ರೆ ನಾನು ಕೆಲಸ ಆಫೀಸ್ ತಗೊಂಬಾರೋ ಅದು ಇದು ಯಾರು ಗೊತ್ತೆ. ಬಟ್ ಅಲ್ಲಿ ದೇವ ಪಾರ್ಕಲ್ಲಿ ಇತ್ತದು ಅವಾಗ, ಅಸೋಸಿಯೇಷನ್ ಡೈರೆಕ್ಟರ್ ಅಸೋಸಿಯೇಷನ್ ದೇವ ಪಾರ್ಕಲ್ಲಿ ಮಾಡಿದ್ರು ಅವಾಗ. ಬಟ್ ಏನೋ ಡೈರೆಕ್ಟರ್ ಸೇವೆ ಅಂತ ಅಂದ್ಕೊಂಡು ನಾವು ಮಾಡಿದ್ದು ಅಷ್ಟೇ. ಬಟ್ ನನಗೆ ಇವಾಗ ಗುಡ್ ಡಿಸಿಷನ್. ಬಟ್ ಆ ಯೋಚನೆ ಇದ್ದಿದ್ದಕ್ಕೆ, ಆ ಮೆಂಟಾಲಿಟಿ ನನ್ನಲ್ಲಿ ಇದ್ದಿದ್ದಕ್ಕೇನೆ ನಮ್ಮನ್ನ ಇಲ್ಲಿ ಕರ್ಕೊಂಬಂತು. ನಾವು ಯಾವುದೇ ಆಗಲಿ ನಾವು ಕಲಿಬೇಕು ಅಂತ ಏನೋ ಇದ್ದಾಗ ಏನಾದರೂ ಮಾಡ್ಬೇಕಷ್ಟೇ. ನಾವು ಕುಂತಲ್ಲೇ ಎಲ್ಲೋ ಬರಲ್ಲ. ನಾನು ಅಲ್ಲಿ ಬಂದಾಗ ಡೈರೆಕ್ಟರ್ಸ್ ಎಂತೆಂಥ ಬುಕ್ಸ್ ಇದ್ದವು, ನಾನು ಆ ಬುಕ್ಸ್ ಎಲ್ಲ ಓದ್ತಾ ಇದ್ದೆ. ಅವ್ರೇನೋ ಅವ್ರದ್ದು ಎಕ್ಸ್ಪೀರಿಯೆನ್ಸ್ ಮಾತಾಡ್ತಾಯಿದ್ರು, ಅದನ್ನೆಲ್ಲ ನಾನು ಅಲ್ಲಿ 2 hour ಕ್ಲಾಸಲ್ಲಿ ಏನು ಕಲಿಸ್ಕೊಡ್ತಾರೆ ನನಗೆ ಅವರು. ಬಟ್ ಇಡೀ ದಿನ ಅಲ್ಲಿರ್ತದೆ ಅದೇ ಇವಾಗ ನನಗೆ ಏನು ಹೇಳೋಕ್ಕೆ ಕ್ಲಾಸ್ ಬರ್ತಾಯಿದ್ರು ಆ ಡೈರೆಕ್ಟರ್ಸೇ ಆಗಲೆಲ್ಲ ಅಲ್ಲಿ ಮಾತಾಡೋಕ್ಕೆ ಅವ್ರು ಬರೋಲ್ಲ. ಅವ್ರ ಎಕ್ಸ್ಪೀರಿಯೆನ್ಸ್ ನಾನು ಕೇಳ್ತಾ ಇದ್ದಲ್ಲ, ಅದು ನನಗೆ ಒಳ್ಳೆ ಯೋಚನೆ. ನನಗೆ ಅದು ತುಂಬ ಹೆಲ್ಪ್ ಆಯಿತು. ಇವಾಗೂ ಅಷ್ಟೇ, ನನಗೆ ಏನನ್ನು ಕಲಿಬೇಕು ಅಂತಂದರೆ ಅದ್ರ ಹಿಂದೆ ಬಿದ್ದು ಕಲಿಬೇಕು. ಇವಾಗ ಕಾಟೇರ ಉಳುವನೆ ಒಡೆಯ 74ರಲ್ಲಿ ಬಂದಿದ್ದು, ಅದ್ರದ್ದು ಅನುಭವನೇ ನನಗೆ ಗೊತ್ತಿಲ್ಲ, ಹಿಂಗಿರುತ್ತಂತ ಗೊತ್ತಿಲ್ಲ. ಒಲೆಮಾರಿನೂ ಗೊತ್ತಿಲ್ಲ. ಒಲೆಮಾರಿಯನ್ನು ನಮ್ಮ ಅಜ್ಜಿ ಹೇಳಿದ್ದು ಕತೆ, ಅದು ಹಿಂಗೆ ಆಗ್ತಾಯಿತ್ತು, ರಕ್ತ ಇಟ್ಕೊಂಡು ಹೋಗಬೇಕು, ಚೇಸ್ ಮಾಡೋರು, ಸಾಯಿಸೋರು, ಅದ್ರದ್ದೊಂದು ಪಿಕ್ಚರ್ ಇತ್ತು. ಉಳುವನೆ ಒಡೆಯ ಬಗ್ಗೆ ಗೊತ್ತಿಲ್ಲ ನನಗೆ. ಗುರು ಶಿಷ್ಯರಲ್ಲಿ ಒಂದು ಪಾಯಿಂಟ್ ಇತ್ತು ಅಷ್ಟೇ, ಉಳುವನೆ ಒಡೆಯ ಬಗ್ಗೆ ಒಂದು ಪಾಯಿಂಟ್ ಇತ್ತು. ಅಂದರೆ ಇವಾಗ ಜಗತಿ ಬಾಬು ಕಾಟೇರ ಅಂದ್ಕೊಂಡ್ರು, ಅವ್ರ ಮಗ ಕೇಸ್ ಹಾಕಿದಂಗೆ ನಮ್ಮಪ್ಪಂದು ಭೂಮಿ ಆ ಊರು ನಂದು ಅನ್ನೋ ಥರ ಒಂದು ಪಾಯಿಂಟ್ ಇತ್ತು ಅದರಲ್ಲಿ. ಬಟ್ ರಿಲೀಸ್ ಆಗಿದ್ದ ದಿನ ಕ್ಷಣಗಳು ಹೆಂಗಿರ್ತವೆ, ಆವಾಗ ನಾನು ಸ್ವಲ್ಪ ತುಂಬ ಬುಕ್ಸ್ಕೊಂಡು ಹೋದೆ. ತುಂಬ ಅಂದರೆ ತುಂಬ. ಕಾಗೋಡು ಹೋರಾಟ, ಅದು ಎಸ್ಪೆಷಲ್ ದೊಡ್ಡ ಹೋರಾಟ ಆಗಿತ್ತು ಅವಾಗ. ನನಗೆಲ್ಲ ಅವಾಗೇ ಗೊತ್ತಾಗೋದು ಈ ಥರದ್ದೆಲ್ಲ ಆಗಿದೆಯಾ ಅಂತ. ಅವಾಗ ಓದ್ತಾ ಆವಾಗಿನ ವ್ಯವಸ್ಥೆ, ಜಾತಿ ವ್ಯವಸ್ಥೆ, ಪರಿಸ್ಥಿತಿ ಎಲ್ಲ ನನಗೆ ಅರ್ಥ ಆಯ್ತಾ ಹೋಯ್ತು. ಅವಾಗೆಲ್ಲ ಅದನ್ನೆಲ್ಲ ಅಳವಡ್ಸಕ್ಕೆ ನಾನು ತಗೊಂಡು ಹತ್ರ ಹೇಳ್ತಾ ಇದ್ದೆ, ಈ ಬುಕ್ಸ್ ಓದುವಾಗ ಇದು ಇದೆ ಸರ್, ಈ ಬುಕ್ಸ್ ಇದೆ, ಈ ಪಾಯಿಂಟ್ ಎತ್ಕೋ, ಈ ಪಾಯಿಂಟ್ ಇಟ್ಕೋ, ಈ ಥರ ಮಾಡೋಣ ಅಂತ ಒಂದು 1 by 1 ಜರ್ನಿ ಶುರುವಾಗಿತ್ತು. ಒಂದು ಅದ್ಭುತವಾದ ಇವತ್ತು ಎಷ್ಟು ಅದ್ಭುತ ಸೃಷ್ಟಿಯಾಗಿದ್ದೋ. ನಾನು ಇನ್ನೊಂದು ಸಿನಿಮಾ ನೋಡಿ ಬರ್ದಿದ್ದಲ್ಲ, ಅದು ಬೇರೆ ಬುಕ್ಸ್ಗಳನ್ನ ಓದಿ ಆ ಯಾರನ್ನ ತಿಳ್ಕೊಂಡು ಆ ಪರಿಸ್ಥಿತಿ ಹಿಂಗಿರ್ಬೋದಾ ಅಂತ ಒಂದು ಅಂದ್ಕೊಂಡು ಬರ್ದಿರೋ, ಒಂದು ರಿಯಲ್ ಆಗಿ ನಡೆದಿನ ಒಂದು ಸಿನಿಮಾಟಿಕ್ ಮಾಡ್ಕೊಂಡಿರೋದಷ್ಟೇ. ಈ ಬುಕ್ಸಲ್ಲಿ ಎಷ್ಟೋ ವಿಷಯಗಳು ಇದ್ದಾವೆ, ಅಲ್ಲಿ ಎಷ್ಟೋ ವಿಷಯಗಳು ರಿಯಲ್ ಆಗಿ ನಡೆದಿದ್ದು. ಯಾಕಂದರೆ ಬುಕ್ಸ್ ಎಲ್ಲ ರಿಯಲ್ ಆಗಿ ಇಟ್ಕೊಂಡು ಅವರು ಬರೆದಿದ್ದು, ಅದು ಇಟ್ಕೊಂಡು ಮಾಡಿದ್ದು. ಅದಕ್ಕೋಸ್ಕರ ಅದು ಒಂಥರ ನಮ್ಮನ್ನ ಕಾಡುತ್ತೆ. ಕಾಟೇರ ದರ್ಶನ್ ಸಾರು ಒಂದು ಕಮರ್ಷಿಯಲ್ ಹೀರೋ ಅಷ್ಟೆಲ್ಲ ಮಾಡಿದ್ರು ಕೂಡ ನಮ್ಮನಿಗೆ ಕಾಡುತ್ತೆ ಆ ಸಿನಿಮಾ. ನಾವು ಬುಕ್ ಓದಿದಾಗ ಏನು ಒಂದು ಫೀಲ್ ಆಗುತ್ತೋ, ಸಿನಿಮಾ ನೋಡಿ ಬಂದಾಗೂ ಅದೇ ಫೀಲ್ ಆಗುತ್ತೆ. ಯಾಕೆಂದರೆ ಅದು ಓದಿ ಮಾಡಿರೋದು ಅದು.